ನಮಸ್ತೆ ಫ್ರೆಂಡ್ಸ್. ತಿರಂಗ ಉತ್ಪಾದನೆ ಆಗುವುದು ಎಲ್ಲಿ? ನಮ್ಮ ರಾಷ್ಟ್ರಧ್ವಜ ಕೇಸರಿ, ಬಿಳಿ, ಹಸಿರು ಮಧ್ಯ ಅಶೋಕ ಚಕ್ರ ಉತ್ಪಾದನೆ ಆಗುವುದು ಎಲ್ಲಿ? ಅದು ಹೇಗೆ ಉತ್ಪಾದನೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಒಂದು ಕಾಲದಲ್ಲಿ ಹತ್ತಿ ಉತ್ಪಾದನೆ ಹಾಗೂ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿದ್ದ ವಾಣಿಜ್ಯ ನಗರಿ ಹುಬ್ಬಳ್ಳಿ ಕಳೆದ ದಶಕಗಳಿಂದ ಅಧಿಕೃತ ರಾಷ್ಟ್ರಧ್ವಜ ಉತ್ಪಾದನೆ ಮಾಡುವ ಮೂಲಕ ಕನ್ನಡಿಗರ ಹೆಮ್ಮೆಯಾಗಿ ಬೆಳೆದಿದೆ. ದೇಶದ ಹೆಮ್ಮೆಯ ಸಂಕೇತವಾಗಿರುವ ತ್ರಿವರ್ಣ ಧ್ವಜ ತಯಾರಿಸುವ ಭಾರತದ ಪ್ರಥಮ BIS ಗುರುತಿನ ಕೇಂದ್ರ ಎಂಬ ಹೆಗ್ಗಳಿಕೆ ಹೊಂದಿರುವುದು ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದೆ. ಹುಬ್ಬಳ್ಳಿಯ ಬೇಗೇರಿಯಲ್ಲಿರುವ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಅಡಿಯಲ್ಲಿ KKGSN ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರಧ್ವಜ ಉತ್ಪಾದನಾ ಕೇಂದ್ರವೀಗ ಹುಬ್ಬಳ್ಳಿಯ ಹೆಗ್ಗುರುತಾಗಿದೆ. ಚಿಕ್ಕ ಟೇಬಲ್ ಧ್ವಜದಿಂದ ಹಿಡಿದು ಬೃಹತ್ ಧ್ವಜಗಳವರೆಗೆ ಎಲ್ಲವೂ ಇಲ್ಲಿ ತಯಾರಾಗುತ್ತದೆ. BIS ಪ್ರಮಾಣ ಪತ್ರ. ಹಲವು ದಶಕಗಳಿಂದ ಇಲ್ಲಿ ತಿರಂಗ ತಯಾರಾಗುತ್ತಿದ್ದರೂ 2004ರಲ್ಲಿ BS ಪಾಟೀಲ್ ಸಂಘದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವಿರತ ಶ್ರಮಪಟ್ಟು ಧ್ವಜಕ್ಕೆ ಭಾರತೀಯ ಮಾನಕ ಬ್ಯೂರೋ BIS ಪ್ರಮಾಣ ಪತ್ರ ಪಡೆಯುವಲ್ಲಿ ಯಶಸ್ವಿಯಾದರು. ಉತ್ಪಾದನಾ ವಿಧಾನಗಳಲ್ಲಿ ಪರಿಶೀಲಿಸಿ ಇದಕ್ಕೆ ಮಾನ್ಯತೆ ನೀಡಲಾಗಿದೆ. ಖಾದಿ ಬಟ್ಟೆಯಲ್ಲಿ ನಿಖರವಾಗಿ ತಯಾರಿಸಿದ ರಾಷ್ಟ್ರಧ್ವಜಗಳು ಇಲ್ಲಿಂದಲೇ ದೆಹಲಿಯ ಕೆಂಪುಕೋಟೆ, ಸಂಸತ್ ಭವನ, ವಿಧಾನಸೌಧ, ಭಾರತದ ರಾಯಭಾರ ಕಚೇರಿಗಳಿಗೆ ಧ್ವಜ ಪೂರೈಕೆಯಾಗುತ್ತವೆ. ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕೋಟ್ಯಾಂತರ ರುಗಳ ಧ್ವಜ ಮಾರಾಟವಾಗುತ್ತದೆ. ಇನ್ನೊಂದು ಕೇಂದ್ರ ಧಾರವಾಡದಲ್ಲಿದೆ. BIS ಮಾನ್ಯತೆ ಪಡೆದ ರಾಷ್ಟ್ರಧ್ವಜ ತಯಾರಿಸುವ ಎರಡನೇ ಕೇಂದ್ರವು ಧಾರವಾಡ ಜಿಲ್ಲೆಯಲ್ಲೇ ಇದೆ. ಈ ಮೊದಲು ರಾಷ್ಟ್ರಧ್ವಜಕ್ಕೆ ಬೇಕಾದ ನಿಗದಿತ ಗುಣಮಟ್ಟದ ಬಟ್ಟೆ ತಯಾರಿಸುತ್ತಿದ್ದ ಧಾರವಾಡ ತಾಲೂಕು ಗರಗ ಗ್ರಾಮದ ಕ್ಷೇತ್ರೀಯ ಸೇವಾ ಸಮಿತಿ ತಯಾರಿಸುವ ರಾಷ್ಟ್ರಧ್ವಜಕ್ಕೆ 2023ರಲ್ಲಿ BIS ಮಾನ್ಯತೆ ದೊರೆತಿದೆ. ಗರಗ ಕೇಂದ್ರದಲ್ಲಿ ತಯಾರಾಗುತ್ತಿರುವ ರಾಷ್ಟ್ರಧ್ವಜ ಸಹ ದೇಶದ ವಿವಿಧೆಡೆಗೆ ಪೂರೈಕೆಯಾಗುತ್ತಿದೆ. ಖಾದಿಗೆ ಹೇಗೆ ಪ್ರೋತ್ಸಾಹ ಆಯಿತು? ಖಾದಿ ಬಟ್ಟೆಗಳಿಂದನೇ ನಮ್ಮ ರಾಷ್ಟ್ರಧ್ವಜನ ತಯಾರಿಸಬೇಕು ಅಂತ ಇದೆ. ಗುಡಿ ಕೈಗಾರಿಕೆ ಖಾದಿಯನ್ನು ಪ್ರೋತ್ಸಾಹಿಸುವ ದಿಸೆಯಲ್ಲಿ ವೆಂಕಟೇಶ್ ಮಾಗಡಿ ಮತ್ತು ಶ್ರೀರಂಗ ಕಾಮತ್ ಕ್ರಮವಾಗಿ ಮೊದಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಈ ಸಂಘವನ್ನು ಸ್ಥಾಪಿಸಿದರು. ಕರ್ನಾಟಕದ ಅಂದಾಜು 58 ಸಂಸ್ಥೆಗಳನ್ನು ಈ ಸಂಘದ ಆಶ್ರಯದಲ್ಲಿ ತರಲಾಯಿತು. ಹುಬ್ಬಳ್ಳಿ ಇದರ ಪ್ರಧಾನ ಕೇಂದ್ರ ಆಯಿತು. ಇದು 17 ಎಕರೆಯಲ್ಲಿ ಉತ್ಪಾದನಾ ಸೌಲಭ್ಯಗಳನ್ನು ಮತ್ತು ಜವಳಿ ವಿದ್ಯಾರ್ಥಿಗಳಿಗೆ ತರಬೇತಿ ಕಾಲೇಜುಗಳನ್ನು ಹೊಂದಿದೆ. ಹೊಲಿಗೆಯಲ್ಲಿ ನಿಖರತೆ ಕಾಪಾಡಿಕೊಳ್ಳಲು ಕೆಲವು ಯಂತ್ರಗಳನ್ನು ಬಳಸುತ್ತಿದೆ. ಹುಬ್ಬಳ್ಳಿಯ ರಾಷ್ಟ್ರಧ್ವಜ ಉತ್ಪಾದನಾ ಕೇಂದ್ರಕ್ಕೆ ಬಾಗಲಕೋಟೆ ಜಿಲ್ಲೆಯ ಹಲವು ಗ್ರಾಮಗಳು ಬಟ್ಟೆ ಒದಗಿಸುತ್ತವೆ. ಅಲ್ಲಿಯೂ ನೇಯ್ದ ನಿರಂತರ ನಡೆಯುತ್ತದೆ. 2000ಕ್ಕೂ ಹೆಚ್ಚು ಮಹಿಳೆಯರು ಈ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಬೇಗೇರಿಯಲ್ಲಿ 80 ಮಹಿಳೆಯರು ಧ್ವಜ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡುತ್ತಾರೆ. ಧ್ವಜಕ್ಕೆ ಬೇಡಿಕೆ ಕಡಿಮೆಯಾಗುತ್ತಿದ್ದಂತೆ ಪ್ಲಾಸ್ಟಿಕ್ ಚೀಲಕ್ಕೆ ಪರ್ಯಾಯವಾಗಿ ಬಟ್ಟೆ ಚೀಲಗಳನ್ನು ಉತ್ಪಾದನೆ ಇಲ್ಲಿ ಆದ್ಯತೆ ನೀಡಲಾಗುತ್ತದೆ ಎನ್ನುತ್ತಾರೆ ಸಂಘದ ಕಾರ್ಯದರ್ಶಿ ಶಿವಾನಂದ ಮಠಪತಿ. ಗಾಂಧಿ ತತ್ವಗಳೇ ಇದಕ್ಕೆ ಆಧಾರ. ಬೇಗೇರಿ ಖಾದಿ ಗ್ರಾಮೋದ್ಯೋಗ ಕೇಂದ್ರವು ಗಾಂಧಿ ತತ್ವಗಳು ಮತ್ತು ಖಾದಿ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಪಣ ತೊಟ್ಟು 1 ನವೆಂಬರ್ 1957ರಲ್ಲಿ ಸ್ಥಾಪನೆಯಾಯಿತು. ಸ್ಥಾಪನೆಯಾಗಿದ್ದು 1/7/1957ರಲ್ಲಿ ತಿರಂಗ ಉತ್ಪಾದನೆ ಅದು ಮೇನು ಹುಬ್ಬಳ್ಳಿ ಕೇಂದ್ರವಾಗಿ ಸ್ಥಾಪನೆಯಾಗಿದೆ. ಈ ಸಂಸ್ಥೆ ಸ್ಥಾಪನೆಯಾಗಿದ್ದು ಬರುತ್ತಾ ಖಾದಿ ಮತ್ತು ಗುಡಿ ಕೈಗಾರಿಕೆಗಳ ಮೇಲಿನ ಸರ್ಕಾರಗಳ ಅನಾದರದಿಂದ ಅವು ನಶಿಸಿ ಹೋಗುವಂತಾಗಿದೆ. ಆದರೆ 2 ದಶಕದ ಹಿಂದೆ ರಾಷ್ಟ್ರಧ್ವಜ ತಯಾರಿಕೆಯ ಅಧಿಕೃತ ಕೇಂದ್ರವಾದ ನಂತರ ತ್ರಿವರ್ಣ ಧ್ವಜ ಉತ್ಪಾದನೆಯೇ ಇಲ್ಲಿ ಪ್ರಮುಖ ಕೆಲಸ. ಬೇಗೇರಿ ರಾಷ್ಟ್ರಧ್ವಜ ಉತ್ಪಾದನೆ ಕೇಂದ್ರ ಪ್ರತಿ ವರ್ಷ 2 ರಿಂದ 3 ಕೋಟಿ ರು ವಹಿವಾಟು ನಡೆಸುತ್ತಿತ್ತು. ಇದೀಗ ಅದು ಕಡಿಮೆಯಾಗಿದೆ. BIS ಗುರುತಿನ ಧ್ವಜ ಮಾತ್ರ ಬಳಸಬೇಕೆಂಬ ನಿಯಮ ಜಾರಿಯಾದರೆ ಈ ಕೇಂದ್ರ ಉಳಿಯಲಿದೆ.
BIS ಮಾರ್ಗ BIS ಗುರುತು ಇರ್ತಕ್ಕಂಥ ಧ್ವಜಗಳನ್ನಷ್ಟೇ ಮಾರಾಟ ಮಾಡಬೇಕು ಅಂತ ಏನಾದ್ರೂ ಸರ್ಕಾರ ಕೇಂದ್ರ ಸರ್ಕಾರ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತು ಅಂದ್ರೆ ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಲಾಭವನ್ನ ಪಡೀಲಿದೆ ಅಂತ ಹೇಳ್ತೇನೆ. ವಂದನೆಗಳು, ನಮಸ್ಕಾರ. ಇಂಥದ್ದೇ ವಿಷಯಗಳನ್ನ ತಿಳಿಸ್ತಾ ಹೋಗ್ತೇನೆ.